ಪ್ರೀತಿಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ 4ನೆಯ ಪದ್ಯ ಕೌರವೇಂದ್ರನ ಕೊಂದೆ ನೀನು. ಈ ಕೌರವೇಂದ್ರನ ಕೊಂದೆ ನೀನು ಪದ್ಯವನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಈ ಪದ್ಯವನ್ನು ರಚಿಸಿದ ಕವಿ ಕುಮಾರವ್ಯಾಸ. ಈಗ ಕುಮಾರವ್ಯಾಸನ ಪರಿಚಯವನ್ನು ಮಾಡಿಕೊಳ್ಳೋಣ. ಕುಮಾರವ್ಯಾಸ ಎಂದೇ ಪ್ರಸಿದ್ಧನಾಗಿರುವ ಗದುಗಿನ ನಾರಣಪ್ಪನ ಕಾಲ ಕ್ರಿಸ್ತಶಕ 1430. ಈತ ಗದಗ್ ಪ್ರಾಂತದ ಕೋಳಿವಾಡದವನು. ಆದಿಕವಿ ಪಂಪನ ನಂತರ ವ್ಯಾಸರ ಮಹಾಭಾರತದ ಮೊದಲ 10 ಪರ್ವಗಳನ್ನು ಕನ್ನಡದಲ್ಲಿ ರಚಿಸಿ ಪಂಡಿತರಿಗೆ ಮಾತ್ರವಲ್ಲದೆ ಪಾಮರರಿಗೂ ಕಾಮಧೇನು ಎಂಬ ಗೌರವಕ್ಕೆ ಪಾತ್ರನಾದ ಕುಮಾರವ್ಯಾಸ. ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಬರೆದು ಖ್ಯಾತನಾದ ಈತ ಐರಾವತ ಎಂಬ ಕೃತಿಯನ್ನೂ ರಚಿಸಿದ್ದಾನೆಂದು ತಿಳಿದು ಬಂದಿದೆ. ರೂಪಕಾಲಂಕಾರವನ್ನು ನಿರರ್ಗಳವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ. ವೀರನಾರಾಯಣನ ಪರಮ ಭಕ್ತನಾದ ಈತ ಭಾಗವತ ಸಂಪ್ರದಾಯವನ್ನು ಸರಳ, ಸುಂದರ ಹಾಗೂ ರಂಜನೀಯವಾಗಿ ಪರಿಚಯಿಸಿ ಜನಪ್ರಿಯಗೊಳಿಸಿದ್ದಾನೆ. ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯ. ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಕೌರವೇಂದ್ರನ ಕೊಂದೆ ನೀನು ಕಾವ್ಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ಈಗ ಕೌರವೇಂದ್ರನ ಕೊಂದೆ ನೀನು ಪದ್ಯವನ್ನು ಗಮಕ ವಾಚನ ಮಾಡೋಣ. ಇನತನು ಜನ ಕೂಡೆ ಮೈದುನತನದ ಸರಸವನೆಸಗಿರಥದುಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಇನತನು ಜನ ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವ ಮುರಾರಿ ಅಂಜುವೆನೆನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರ್ಯಯಿಂತೆಂದ. ಭೇದವಿಲ್ಲೆಲೆ ಕರ್ಣ ನಿಮ್ಮೊಳು ಯಾದವರು ಕೌರವರೊಳಗೆ ಸಂವಾದಿಸುವಡೆ ಅನ್ವಯಕ್ಕೆ ಮೊದಲೆರಡಿಲ್ಲ ನಿನ್ನಾಣೆ. ಯಾದವರು ಕೌರವರೊಳಗೆ ಸಂವಾದಿಸುವಡೆ ಅನ್ವಯಕ್ಕೆ ಮೊದಲೆರಡಿಲ್ಲ ನಿನ್ನಾಣೆ. ಮೇದಿನಿಪತಿ ನೀನು ಮೇದಿನಿಪತಿ ನೀನು ಚಿತ್ತದೊಳಾದುದರಿವಿಲ್ಲೆನುತ್ತ ದಾನವಸೂದನನು ರವಿಸುತನ ಕಿವಿಯಲಿ ಬಿತ್ತಿದನು ಭಯವ. ಮೇದಿನಿಪತಿ ನೀನೆಂದು ದಾನವಸೂದನನು ರವಿಸುತನ ಕಿವಿಯಲಿ ಬಿತ್ತಿದನು ಭಯವ. ಲಲನೆ ಪಡೆದಿ 5 ಮಂತ್ರಂಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ವಿಧಿಷ್ಠಿರ ದೇವ ಮೂರನೆಯಾತ ಕಲಿಭೀಮ. ಫಲುಗುಣನು 4ನೆಯಲ್ 5ನೆಯಲಿ ನಕುಲ ಸಹದೇವರಾದರು. ಬಳಿಕ ಮಾದ್ರಿಯಲೊಂದು ಮಂತ್ರದೊಳಿಬ್ಬರುದಿಸಿದರು.
ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನು ಮಾಡುವೆನು. ಪಾಂಡವ ಜನಪ ಕೌರವ ಜನಪರೋಲೈಸುವರು ಗದುಗೆಯ. ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ, ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾಣುವರೇ ಹೇಳೆಂದ. ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾಣುವರೇ ಹೇಳೆಂದ. ಎಡದ ಮೈಯಲ್ಲಿ ಕೌರವೇಂದ್ರರ ಗಡನ, ಬಲದಲ್ಲಿ ಪಾಂಡುತನಯರ ಗಡನ. ವಿದಿರಲಿ ಮಾದ್ರ ಮಾಗಧ ಯಾದವಾದಿಗಳು, ನಡುವೆ ನೀನೋಲಗದೊಳೊಪ್ಪುವ ಕಡುವಿಲಾಸವ ಬಿಸುಟು ಕುರುಪತಿ. ನುಡಿಸೆ ಜೀಯ ಹಸಾದವೆಂಬುದು ಕಷ್ಟ ನಿನಗೆಂದ. ಕುರುಪತಿ ನುಡಿಸೆ ಜೀಯ ಹಸಾದವೆಂಬುದು ಕಷ್ಟ ನಿನಗೆಂದ. ಕೊರಳ ಸೆರೆ ಹಿಗ್ಗಿದವು ಭೃಗುಜಲ, ಉರವಣಿಸಿ ಕಡುನೊಂದನ ಕಟ. ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ. ಹರಿಯ ಹಗೆ ಹೊಗೆದೋರ ದುರುಹದೆ, ಬರಿದೆ ಹೋದೆ ತನ್ನ ವಂಶವ. ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ತನ್ನ ವಂಶವ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಏನು ಹೇಳೈ ಕರ್ಣ, ಚಿತ್ತಗ್ಲಾನಿಯಾವುದು ಮನಕ್ಕೆ. ಕುಂತಿ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ. ಕುಂತಿ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ. ಏನು ಹೇಳೈ ಕರ್ಣ, ಹಾನಿಯಿಲ್ಲೆಣ್ಣಾಣೆ ನುಡಿ ನುಡಿ ಮೌನವೇತಕೆ. ಮರುಳುತನ ಬೇಡಾಣು ನಿನ್ನ ಪದೆಸೆಯ ಬಯಸುವನಲ್ಲ ಕೇಳೆಂದ. ನಿನ್ನ ಪದೆಸೆಯ ಬಯಸುವನಲ್ಲ ಮರುಳುತನ ಬೇಡ ಕೇಳೆಂದ. ಮರುಳು ಮಾಧವ ಮರುಳು ಮಾಧವ, ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಕೌಂತೆಯರು ಸುಯೋಧನರೆನಗೆ ಬೆಸಕೈವಲ್ಲಿ ಮನವಿಲ್ಲ. ಮರುಳು ಮಾಧವ ಕೌಂತೆಯರು ಸುಯೋಧನರೆನಗೆ ಬೆಸಕೈವಲ್ಲಿ ಮನವಿಲ್ಲ. ಹೊರೆದ ದಾತಾರಂಗೆ ಹಗೆವರ ಶಿರವನರಿದೊಪ್ಪಿಸುವೆನೆಂಬಿ. ಭರದೊಳಿರ್ದೆನು ಕೌರವೇಂದ್ರನ
ಕೊಂದೆ ನೀನೆಂದ. ಹಗೆವರ ಶಿರವನರಿದೊಪ್ಪಿಸುವೆನೆಂಬಿ ಭರದೊಳಿರ್ದೆನು ಕೌರವೇಂದ್ರನ ಕೊಂದೆ ನೀನೆಂದ. ವೀರ ಕೌರವರಾಯಣೆ ದಾತಾರ ಆತನ ಹಗೆಯೇ ಹಗೇ ಕೈವಾರವೇ ಕೈವಾರವಾದಂತಹೇನು ಕುರುನೃಪತಿ. ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು ಪಾಂಡುತನಯರಲಿ. ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು ಪಾಂಡುತನಯರಲಿ. ಮಾರಿಗೌತನವಾಯ್ತು ನಾಳಿನ ಭಾರತವು ಮಾರಿಗೌತನವಾಯ್ತು ನಾಳಿನ ಭಾರತವು ಚತುರಂಗ ಬಲದಲ್ಲಿ. ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟ ಕೋಟಿಯನು ತೀರಿಸಿಯ ಪತಿಯವಸರಕ್ಕೆ ಶರೀರವನು ನೂಕುವೆನು. ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾಣೆ. ಪತಿಯವಸರಕ್ಕೆ ಶರೀರವನು ನೂಕುವೆನು ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾಣೆ. ವಿದ್ಯಾರ್ಥಿಗಳೇ, ಪದ್ಯದ ವಾಚನವನ್ನು ಕೇಳಿದಲ್ಲ. ಈ ಕೌರವೇಂದ್ರನ ಕೊಂದೆ ನೀನು ಪದ್ಯದ ಆಶಯ ಭಾವ ಏನಿದೆ ಎಂಬುದನ್ನು ನೋಡೋಣ. ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಮತ್ತು ಸಾಮರಸ್ಯದ ಬದುಕು ಅಪೇಕ್ಷಣೀಯ. ಅದು ಸಾಧ್ಯವಾಗದೆ ಮತ್ಸರ ಛಲ ಪ್ರಧಾನವಾದರೆ ಸಂಘರ್ಷ ಅನಿವಾರ್ಯವಾಗುತ್ತದೆ. ಒಬ್ಬರನ್ನೊಬ್ಬರು ನಾಶ ಮಾಡುವವರೆಗೂ ಅದು ಬೆಳೆಯುತ್ತದೆ. ಅದರ ಪರಿಣಾಮ ಘೋರವಾದುದು ಎಂಬ ಅರಿವಿರುವುದಾದರೂ ಪ್ರತಿಷ್ಠೆಯಿಂದ ಹಠ ಸಾಧಿಸಿದಾಗ ಗೆಲ್ಲಲು ಉಳಿಯಲು ವಿವಿಧ ತಂತ್ರಗಳನ್ನು ಬಳಸುವುದು ಸಹಜ. ಶತ್ರುವಿನೊಂದಿಗೆ ಸಮರಕ್ಕಿಳಿದು ಕಾದಾಡುವ ಮುನ್ನ ಶತ್ರುಬಲದ ವಿವಿಧ ಆಯಾಮಗಳನ್ನು ಶಮನಗೊಳಿಸಿದಾಗ ಗೆಲುವು ಸಾಧ್ಯ ಎಂಬುದು ಒಂದು ರಾಜತಂತ್ರ. ಅದರಂತೆ ಧರ್ಮ ಪಾಂಡವರ ಪರವಿದ್ದುದರಿಂದ ಶ್ರೀಕೃಷ್ಣ ಕೌರವರ ಪಕ್ಷದ ವೀರ ಕರ್ಣನ ಜನ್ಮ ರಹಸ್ಯವನ್ನು ಹೇಳಿ ತನ್ನವರಿಗೆ ಆತನಿಂದ ಅಪಾಯವಾಗದಂತೆ ಮಾಡುವ ಹೃದಯ ವಿದ್ರಾವಕ ಸನ್ನಿವೇಶ ಕೌರವೇಂದ್ರನ ಕೊಂದೆ ನೀನು ಎಂಬ ಈ ಪದ್ಯಭಾಗದಲ್ಲಿ ಧ್ವನಿತವಾಗುತ್ತದೆ. ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಒಂದು ಕಡೆಯಾದರೆ ಸ್ವಾಮಿನಿಷ್ಠೆಗೆ ಬದ್ಧನಾದ ಕರ್ಣ ಇನ್ನೊಂದು ಕಡೆ. ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟದಿಂದ ಬಳಲುವ ಕರ್ಣನ ವ್ಯಕ್ತಿತ್ವದ ಹಿರಿಮೆ ಇಲ್ಲಿ ಬಿತ್ತರಗೊಂಡಿದೆ. ವಿದ್ಯಾರ್ಥಿಗಳೇ, ಈ ಕೌರವೇಂದ್ರನ ಕೊಂದೆ ನೀನು ಪದ್ಯವನ್ನ ಅರ್ಥೈಸಿಕೊಳ್ಳುವ ಪೂರ್ವದಲ್ಲಿ ಪೂರ್ವಕಥೆ ಏನಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಧರ್ಮರಾಯನ ಮಯ ನಿರ್ಮಿತ ಅರಮನೆಯಲ್ಲಿ ಅವಮಾನಿತನಾದ ಕೌರವನು ಧರ್ಮರಾಯನನ್ನು ದ್ಯೂತಕ್ಕೆ ಆಹ್ವಾನಿಸಿ ಜೂಜಾಟದಲ್ಲಿ ಸೋಲಿಸುತ್ತಾನೆ. ದ್ಯೂತದ ಪಣದಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಯಶಸ್ವಿಯಾಗಿ ಮುಗಿಸಿ ಬಂದ ಪಾಂಡವರು ತಮ್ಮ ಪಾಲಿನ ರಾಜ್ಯವನ್ನು ಕೇಳುತ್ತಾರೆ. ಅಜ್ಞಾತವಾಸವು ಪೂರ್ಣವಾಗಿಲ್ಲ ಎಂಬ ನೆಪವನ್ನೊಡ್ಡಿ ಕೌರವನು ರಾಜ್ಯ ನೀಡಲು ನಿರಾಕರಿಸುತ್ತಾನೆ. ಸಂಧಾನದ ಮುಖೇನ ರಾಜ್ಯವನ್ನು ಮರಳಿ ಪಡೆಯುವ ಪ್ರಯತ್ನದಲ್ಲಿ ಧರ್ಮರಾಯ ಕೃಷ್ಣನನ್ನು ಸಂಧಿಗಾಗಿ ಕಳುಹಿಸುತ್ತಾನೆ. ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ವಿದುರನಲ್ಲಿಗೆ ಬರುತ್ತಾನೆ.
ಇದರಿಂದ ಕುಪಿತನಾದ ಕೌರವ ವಿದುರನನ್ನು ತುಂಬಿದ ಸಭೆಯಲ್ಲಿ ಹೀಗಳೆಯುತ್ತಾನೆ. ಸಿಟ್ಟುಗೊಂಡ ವಿದುರ ಅಪ್ರತಿಮವಾದ ತನ್ನ ಬಿಲ್ಲನ್ನು ಮುರಿದು ಯುದ್ಧದಿಂದ ವಿಮುಖನಾಗುತ್ತಾನೆ. ಸಂಧಿ ವಿಫಲಗೊಳ್ಳುತ್ತದೆ. ಯುದ್ಧವೇ ಸಿದ್ಧ ಎಂಬ ತೀರ್ಮಾನಕ್ಕೆ ಬರಲಾಗುತ್ತದೆ. ಕೌರವನ ಸೇನೆಯಲ್ಲಿ ಪಾಂಡವರನ್ನು ಕೊಲ್ಲಬಲ್ಲ ಇನ್ನೋರ್ವ ಬಲಶಾಲಿ ಕರ್ಣನಿಂದ ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಕೃಷ್ಣ ಅದಕ್ಕಾಗಿ ವೇದಿಕೆ ಸಿದ್ಧಪಡಿಸುತ್ತಾನೆ. ಆ ಸಂದರ್ಭವೇ ಪ್ರಕೃತ ಪದ್ಯಭಾಗ. ವಿದ್ಯಾರ್ಥಿಗಳೇ, ಪದ್ಯವನ್ನು ಅರ್ಥೈಸಿಕೊಳ್ಳುವ ಪೂರ್ವದಲ್ಲಿ ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಅಡಿ ಪಾದ, ಅನ್ವಯ ವಂಶ, ಅರುಹು ಹೇಳು, ಅವಸರ ಅಗತ್ಯದ, ಇನ ಸೂರ್ಯ, ಉರವಣಿಸು ಹೆಚ್ಚಾಗು, ಋಣ ಹಂಗು, ಎನಿಸಲೊಲ್ಲದ ಇಷ್ಟಪಡದ, ಕಡು ಅತಿ, ಕಿಂಕರ ಸೇವಕ, ಕೈಯಾಣು ಕೈಚಾಚು, ಕೈವಾರ ಹೊಗಳಿಕೆ, ಗಡಣ ಸಮೂಹ, ಗದ್ದುಗೆ ಪೀಠ, ಗ್ಲಾಣಿ ತಲ್ಲಣ, ಚಿತ್ತ ಮನಸ್ಸು, ತನುಜ ಮಗ, ಧನುಜ ರಾಕ್ಷಸ, ದೃಗುಜಲ ಕಣ್ಣನೀರು, ಬಳಿ ಅನಂತರ, ಬಾಯ್ದಂಬುಲಕ್ಕೆ ಎಂಜಲಿಗೆ, ಭೇದ ವ್ಯತ್ಯಾಸ, ಮುರಾರಿ ಕೃಷ್ಣ, ಮೇದಿನಿ ಭೂಮಿ, ರಣ ಯುದ್ಧ, ರವಿ ಸೂರ್ಯ, ರವಿಸುತ ಕರ್ಣ, ರಾಜೀವ ಸಖ ಸೂರ್ಯ, ರಿಪು ಶತ್ರು, ಲಲನೆ ತರುಣಿ, ಶೌರಿ ಕೃಷ್ಣ, ಶೌರ್ಯ ಶೌರ್ಯ, ಸಂತತಿ ವಂಶ, ಸುತ ಮಗ, ಸೂನುಗಳು ಮಕ್ಕಳು, ಹಗೆ ಶತ್ರು, ಹಸಾದ ಪ್ರಸಾದ ಇವೆರಡು ತತ್ಸಮ ತದ್ಭವಗಳು. ಇನ್ನು ಟಿಪ್ಪಣಿ ಭಾಗದಲ್ಲಿ ಕೆಲವು ವಿಚಾರಗಳನ್ನು ಅರ್ಥೈಸಿಕೊಳ್ಳೋಣ. ಮುರಾರಿ, ಮುರ ಅಧಿ ಅರಿ, ಮುರ ಎಂಬ ರಾಕ್ಷಸನನ್ನು ವಧಿಸಿದವನು ಮುರಾರಿ ಶ್ರೀಕೃಷ್ಣ. ಯಾದವರು ಯದುವಿನ ವಂಶಸ್ಥರು. ಶ್ರೀಕೃಷ್ಣನು ಯದುವಂಶಕ್ಕೆ ಸೇರಿದವನು. ಶ್ರೀಕೃಷ್ಣನ ನಿರ್ಣಯಾನುಸಾರ ಯಾದವರು ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನನ ಪರವಾಗಿ ಹೋರಾಡಿದರು. ಮಾದ್ರಿ ಪಾಂಡುರಾಜನ ಎರಡನೇ ಹೆಂಡತಿ, ಮದ್ರ ದೇಶದ ರಾಜಕುಮಾರಿ. ಕುಂತಿಯಿಂದ ಪಡೆದ ಮಂತ್ರದ ಬಲದಿಂದ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸಿ ನಕುಲ ಸಹದೇವರೆಂಬ ಅವಳಿ ಮಕ್ಕಳನ್ನು ಪಡೆದವಳು. ಚತುರಂಗ ಬಲ, ಆನೆ, ಕುದುರೆ, ರಥ, ಕಾಲಾಳುಗಳನ್ನೊಳಗೊಂಡ ಸೈನ್ಯ ಸಮೂಹ. ರಾಜೀವ ಸಖ, ರಾಜೀವ ಅಂದ್ರೆ ಕಮಲ ತಾವರೆ, ಸಖ ಅಂದ್ರೆ ಗೆಳೆಯ, ತಾವರೆಯ ಗೆಳೆಯ ಅಂದ್ರೆ ಸೂರ್ಯ. ಮಾಧವ, ಮಾ ಅಂದ್ರೆ ಲಕ್ಷ್ಮಿ, ಧವ ಅಂದ್ರೆ ಪತಿ ಒಡೆಯ ಧರಿಸಿದವ, ಲಕ್ಷ್ಮಿಯನ್ನು ಎದೆಯಲ್ಲಿ ಧರಿಸಿದವ. ವಿಷ್ಣು, ಇಲ್ಲಿ ಕೃಷ್ಣ, ಏಕೆಂದ್ರೆ ಕೃಷ್ಣನು ವಿಷ್ಣುವಿನ ಅವತಾರ. ವಿದ್ಯಾರ್ಥಿಗಳೇ, ಈಗ ಪದ್ಯವನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡೋಣ. ಕೌರವೇಂದ್ರನ ಕೊಂದೆ ನೀನು. ರಾಮಾಯಣ, ಮಹಾಭಾರತ ಮಹಾಕಾವ್ಯಗಳು ಪೂಜನೀಯ ಕೃತಿಗಳು. ಮಹಾಭಾರತವನ್ನು ವೇದವ್ಯಾಸರು ಸಂಸ್ಕೃತದಲ್ಲಿ ರಚಿಸಿದರು. ಪಂಪ, ರನ್ನ, ಕುಮಾರವ್ಯಾಸ ಮೊದಲಾದವರು ಕನ್ನಡದಲ್ಲಿ ಕಾವ್ಯ ರಚಿಸಿದರು. ಶ್ರವ್ಯ ಪರಂಪರೆಯಲ್ಲೂ ರಾಮಾಯಣ ಮಹಾಭಾರತ ಕಾವ್ಯಗಳು ಉಳಿದು ಬೆಳೆದು ಬಂದಿವೆ. ಉತ್ತಮ ಗುಣ ಸ್ವಭಾವಗಳನ್ನು ರೂಢಿಸಿಕೊಳ್ಳದ ವ್ಯಕ್ತಿ ಎಷ್ಟೇ ಶೌರ್ಯ, ಸಾಹಸ, ವೀರತನವನ್ನು ಪಡೆದಿದ್ದರೂ ಸ್ವತಃ ಅವನಿಗಾಗಲಿ ಅವನ ಹಿರಿಯರಿಗಾಗಲಿ ಯಾವುದೇ ಉಪಯೋಗವಿಲ್ಲ. ದಾಯಾದಿಗಳೊಳಗಿನ ದ್ವೇಷಾಸೂಯೆಗಳು ನಮ್ಮ ಮನವನ್ನು, ಮನೆಯನ್ನು ನಾಶಪಡಿಸುತ್ತವೆ ಎಂಬುದಕ್ಕೆ ಮಹಾಭಾರತ ಒಂದು ನಿದರ್ಶನ. ಕೃಷ್ಣ ಸಂಧಾನವು ದುರ್ಯೋಧನನ ಹಠದಿಂದ ತಿರಸ್ಕೃತವಾಗುತ್ತದೆ. ಯುದ್ಧ ಅನಿವಾರ್ಯವೆಂದಾದಾಗ ಧರ್ಮಪಕ್ಷಪಾತಿಯಾದ ಕೃಷ್ಣನು ಭೇದತಂತ್ರವನ್ನು ಬಳಸಿ ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸುತ್ತಾನೆ. ಸಾಮಾನ್ಯನಿಗೆ ಅತಿಯಾದ ಸಂತೋಷವನ್ನು ನೀಡಬಹುದಾದ ಸಂಗತಿ ಅಸಾಮಾನ್ಯನು ಶೌರ್ಯಕ್ಕೆ, ದಾನಕ್ಕೆ, ಉದಾತ್ತತೆಗೆ, ಕರುಣೆಗೆ ಹೆಸರಾಗಿದ್ದ ಕರ್ಣನಿಗೆ ಎಂತಹ ಸಂಕಟವನ್ನು ಉಂಟು ಮಾಡಿತು.
ಅವನ ಸ್ವಾಮಿನಿಷ್ಠೆಯ ಮುಂದೆ ಶ್ರೀಕೃಷ್ಣನೊಡ್ಡಿದ ಪ್ರಲೋಭನೆ ಹೇಗೆ ವ್ಯರ್ಥಗೊಂಡಿತೆಂಬುದನ್ನು ಈ ಪದ್ಯದಲ್ಲಿ ತಿಳಿಸಲಾಗಿದೆ. ಇನತನು ಜನ ಕೂಡೆ ಮೈದುನತನದ ಸರಸವನೆಸಗಿ ರಥದೊಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವ ಮುರಾರಿ ಅಂಜುವೆನೆನಲು ತೊಡೆಸೋಂಕಿನಲಿ ಸಾರಿದು ಶೌರಿ ಇಂತೆಂದ. ವಿದ್ಯಾರ್ಥಿಗಳೇ, ಸಂಧಾನ ವಿಫಲವಾದಾಗ, ಯುದ್ಧವೇ ಅನಿವಾರ್ಯವಾದಾಗ ದುರ್ಯೋಧನನ ಅರಮನೆಯಿಂದ ಹೊರಟಂತ ಕೃಷ್ಣ ಕರ್ಣನನ್ನು ಸ್ವಲ್ಪ ಮುಂದಕ್ಕೆ ನನ್ನನ್ನು ಕಳುಹಿಸಿಕೊಡುವಂತೆ ಬಾ ಎಂದು ಜೊತೆಗೆ ಕರೆದುಕೊಂಡು ಬರ್ತಾನೆ. ಬಂದಂತ ಸಂದರ್ಭದಲ್ಲಿ ಆ ಕರ್ಣನ ಜೊತೆಗೆ ಇನತನುಜನ ಜೊತೆಗೆ ಅರ್ಜುನನ ಜೊತೆಗೆ ಹೇಗೆ ಸಲುಗೆಯಿಂದ ಇದ್ನೋ ಅದೇ ರೀತಿ ಸಲುಗೆಯನ್ನ ವ್ಯಕ್ತಪಡಿಸುತ್ತಾ ರಥದಲ್ಲಿ ಕೃಷ್ಣ ಕರ್ಣನನ್ನ ಬರಸೆಳೆದು ತನ್ನ ಜೊತೆಗೆ ಪೀಠದಲ್ಲಿ ಕೂಡಿಸಿಕೊಳ್ತಾನೆ. ಯಾವತ್ತೂ ಈ ಸಂದರ್ಭವನ್ನ ನಿರೀಕ್ಷೆ ಮಾಡದ ಕರ್ಣನಿಗೆ ಇದರಿಂದ ಆಶ್ಚರ್ಯ, ಭಯ ಎಲ್ಲವೂ ಏಕಕಾಲಕ್ಕೆ ಆಗುತ್ತದೆ. ಆವಾಗ ಕರ್ಣ ಆಶ್ಚರ್ಯದಿಂದ, ಭಯದಿಂದ ಕೃಷ್ಣನಿಗೆ ಹೇಳ್ತಾನೆ, ಎನಗೆ ನಿಮ್ಮ ಜೊತೆಗೆ ಸಮಾನವಾಗಿ ಕುಳಿತುಕೊಳ್ಳುವ ಅವಕಾಶವೇ ದೇವಾ ಮುರಾರಿ, ಅಂಜಿಕೆಯಾಗ್ತಾ ಇದೆ, ಭಯವಾಗ್ತಾ ಇದೆ ನನಗೆ ಅಂತ ಹೇಳಿದ. ಆಗ ಕೃಷ್ಣ ಆ ಭಯವನ್ನು ಹೋಗಲಾಡಿಸುವುದಕ್ಕೋಸ್ಕರ ಮತ್ತಷ್ಟು ಸಲುಗೆ ನಿನ್ನ ಜೊತೆಗೆ ನನಗಿದೆ ಅಂತ ಹೇಳಿ ಆ ಸಲುಗೆಯನ್ನ ವ್ಯಕ್ತಪಡಿಸುವುದಕ್ಕೋಸ್ಕರ ತೊಡೆಗೆ ತೊಡೆ ಸೋಕುವ ಹಾಗೆ ಕುಳಿತುಕೊಂಡು ಈ ರೀತಿ ಹೇಳ್ತಾನೆ ಕರ್ಣನಿಗೆ. ಭೇದವಿಲ್ಲಲೇ ಕರ್ಣ, ನಿಮ್ಮೊಳು ಯಾದವರು ಕೌರವರೊಳಗೆ ಸಂವಾದಿಸುವಡೆ ಅನ್ವಯಕ್ಕೆ ಮೊದಲೆರಡಿಲ್ಲ. ನಿನ್ನಾಣೆ ಮೇದಿನಿಪತಿ ನೀನು, ಚಿತ್ತದೊಳಾದುದರಿವಿಲ್ಲೆನುತ ದಾನವ ಸೂದನನು ರವಿಸುತನ ಕಿವಿಯಲಿ ಬಿತ್ತಿದನು ಭಯವ. ಕರ್ಣ, ಕೃಷ್ಣ ಪರಮಾತ್ಮ, ನನಗೆ ನಿಮ್ಮ ಜೊತೆ ಕುಳಿತುಕೊಳ್ಳೋದಕ್ಕೆ ಭಯವಾಗ್ತಾ ಇದೆ ಅಂತ ಹೇಳಿದಾಗ ಕೃಷ್ಣ ಮತ್ತಷ್ಟು ಸಲುಗೆಯನ್ನು ವ್ಯಕ್ತಪಡಿಸುತ್ತಾ ಹೀಗೆ ಹೇಳ್ತಾನೆ, ಕರ್ಣ, ನಿಮ್ಮಲ್ಲಿ ಯಾದವರಲ್ಲಿ ಕೌರವರಲ್ಲಿ ನನಗೆ ಯಾವುದೇ ಭೇದವಿಲ್ಲ. ನನಗೆ ನೀವೆಲ್ಲರೂ ಸಮಾನರೇ. ಹಾಗೆ ನೋಡಿದರೆ, ವಿಚಾರಿಸಿ ನೋಡಿದರೆ, ಗಮನಿಸಿ ನೋಡಿದರೆ ಈ ಮೂರು ಅಂಶಗಳಲ್ಲಿ ಇದು ಮೊದಲನೆಯದು, ಇದು ನಂತರದು ಅಂತಿಲ್ಲ. ನಿನ್ನಾಣೆ ಮಾಡಿ ಹೇಳ್ತಾ ಇದ್ದೀನಿ ಕೇಳು. ನೀನು ಈ ಭೂಮಿಯ ಒಡೆಯ, ಮೇದಿನಿಪತಿ ನೀನು ಈ ಭೂಮಿಯ ಒಡೆಯ. ಹಿಂದೆ ಆದ ಯಾವ ಘಟನೆಗಳ ಅರಿವು ನಿನಗಿಲ್ಲ. ಹಿಂದೆ ನಡೆದಂತ ಯಾವ ಘಟನೆಗಳು, ಸಂದರ್ಭಗಳ ಅರಿವು ನಿನಗಿಲ್ಲ ಅನ್ನುತ್ತಾ ಕೃಷ್ಣನು ಆ ಕರ್ಣನ ಕಿವಿಯಲ್ಲಿ ಭಯವನ್ನ ಬಿತ್ತುತ್ತಾನೆ. ಅಂದ್ರೆ ಆಶ್ಚರ್ಯಕರ ಶಬ್ದಗಳು ಕೃಷ್ಣನ ಬಾಯಿಂದ ಬರ್ತಾ ಇದ್ದಾವೆ. ನೀನು ಈ ಭೂಮಿಯ ಒಡೆಯ, ನಿನಗೆ ಗೊತ್ತಿಲ್ಲ. ಹಿಂದೆ ಆದ ಯಾವ ಘಟನೆಗಳು ನಿನಗೆ ನೆನಪಿಲ್ಲ, ಅರಿವಿಲ್ಲ ಅಂತ ಹೇಳ್ತಾ ಕರ್ಣನಲ್ಲಿ ಒಂದು ರೀತಿಯ ಭಯ ಮತ್ತು ಆಶ್ಚರ್ಯವನ್ನ ತನ್ನ ಮಾತುಗಳ ಮೂಲಕ ಕೃಷ್ಣ ಉಂಟು ಮಾಡ್ತಾನೆ. ಹಾಗೆ ಭಯವನ್ನ ಉಂಟು ಮಾಡುವುದರ ಜೊತೆಗೆ ಹಿಂದೆ ಅರಿವಿಲ್ಲದ ಘಟನೆಗಳನ್ನ ಕರ್ಣನ ಕಣ್ಣ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತಾನೆ. ಲಲನೆ ಪಡೆದಿ 5 ಮಂತ್ರಂಗಳಲ್ಲಿ ಮೊದಲಿಗ ನೀನು, ನಿನ್ನಯ ಬಳಿ ಯುಧಿಷ್ಠಿರ ದೇವ, ಮೂರನೆಯಾತ ಕಲಿಭೀಮ, ಫಲುಗುಣನು 4ನೆಯಲ್, 5ನೆಯಲಿ ನಕುಲ ಸಹದೇವರಾದರು,
ಬಳಿಕ ಮಾದ್ರಿಯಲೊಂದು ಮಂತ್ರದೊಳಿಬ್ಬರು ಉದಿಸಿದರು. ಕುಂತಿ ಲಲನೆ ಅಂದ್ರೆ ಕುಂತಿ ಪಡೆದ 5 ಮಂತ್ರಗಳಲ್ಲಿ ಮೊದಲಿಗೆ ಜನಿಸಿದವನೇ ನೀನು ಕರ್ಣ ಅಂತ ಹೇಳ್ತಾನೆ ಕೃಷ್ಣ. ದುರ್ವಾಸ ಮುನಿಗಳಿಂದ ಕುಂತಿ ಪಡೆದಂತ 5 ಮಂತ್ರಗಳಲ್ಲಿ ಮೊದಲಿಗೆ ಜನಿಸಿದವ ನೀನು. ನಿನ್ನಯ ನಂತರ ಜನಿಸಿದವ ಧರ್ಮರಾಯ ಅಂದ್ರೆ ಯುಧಿಷ್ಠಿರ ದೇವ. ಯುಧಿಷ್ಠಿರನ ನಂತರ ಅಂದ್ರೆ 3ನೆಯಲ್ಲಿ ಜನಿಸಿದವನು ಭೀಮಸೇನ. ಅರ್ಜುನ 4ನೆಯಲ್ಲಿ ಜನಿಸಿದ ಅಂದ್ರೆ 4ನೆಯವನಾಗಿ ಅರ್ಜುನ ಜನಿಸ್ತಾನೆ. ಕೊನೆಗೆ ಮಾದ್ರಿಯ ಗರ್ಭದಿಂದ ಅಶ್ವಿನಿ ದೇವತೆಗಳ ವರದಿಂದ ನಕುಲ ಸಹದೇವರು ಜನಿಸ್ತಾರೆ ಅಂತ ಹೇಳಿ ಕರ್ಣನ ಜನ್ಮ ರಹಸ್ಯವನ್ನ ಕೃಷ್ಣ ಹೇಳಿದ. ಅಷ್ಟೇ ಅಲ್ಲದೆ ಹೇಗಾದರೂ ಮಾಡಿ ಕರ್ಣನನ್ನ ಕೌರವರ ಪಕ್ಷದಿಂದ ಪಾಂಡವರ ಪಕ್ಷಕ್ಕೆ ಸೆಳೆಯಬೇಕು, ಆ ಮೂಲಕ ಕೌರವನ ಸೇನೆಯನ್ನು ದುರ್ಬಲಗೊಳಿಸಬೇಕು ಎಂದು ಭಾವಿಸಿದಂತ ಕೃಷ್ಣ ನಾನಾ ಪ್ರಲೋಭನೆಗಳನ್ನು ಕರ್ಣನಿಗೆ ಒಡ್ಡುತ್ತಾನೆ, ಕರ್ಣನಿಗೆ ಆಮಿಷಗಳನ್ನು ಒಡ್ಡುತ್ತಾನೆ. ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು, ಪಾಂಡವ ಜನಪ ಕೌರವ ಜನಪರು ಓಲೈಸುವರು ಗದ್ದುಗೆಯ. ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ ನೀನು ದುರ್ಯೋಧನನ ಬಾಯಿದಂಬುಲಕ್ಕೆ ಕೈಯಾನುವರೇ ಹೇಳೆಂದ. ನೋಡಿ ಎಂಥ ಅದ್ಭುತವಾದಂತಹ ಆಮಿಷಗಳನ್ನು ಒಡ್ತಾ ಇದ್ದಾನೆ ಕೃಷ್ಣ ಕರ್ಣನಿಗೆ. ನಿನ್ನನ್ನು ಹಸ್ತಿನಾಪುರದ ರಾಜ್ಯನನ್ನಾಗಿ ಮಾಡುತ್ತೇನೆ, ಹಸ್ತಿನಾಪುರದ ರಾಜ್ಯದ ಘನತೆಯೇ ನೀನಾಗುವ ಹಾಗೆ ಮಾಡ್ತೀನಿ. ಪಾಂಡವ ರಾಜರು ಕೌರವ ರಾಜರು ನಿನ್ನ ಗದ್ದುಗೆಗೆ ನಿಷ್ಠರಾಗಿರುವಂತೆ ನೋಡಿಕೊಳ್ಳುತ್ತೇನೆ. ಎರಡೂ ಸಂತತಿಯವರು ಅಂದ್ರೆ ಪಾಂಡವರು ಮತ್ತು ಕೌರವರು ನಿನ್ನ ಸೇವಕರಾಗಿರುವ ಹಾಗೆ ಮಾಡ್ತೀನಿ. ಈ ಅದ್ಭುತ ಅವಕಾಶವನ್ನ, ಆ ಪಾಂಡವರು ಮತ್ತು ಕೌರವರು ನಿನಗೆ ಸೇವಕರಾಗಿ ಇರುವ ಈ ಅವಕಾಶವನ್ನ ನೀನು ಬಿಟ್ಟು ಆ ದುರ್ಯೋಧನ ಹಾಕುವ ಎಂಜಲಿಗೆ ಕೈ ಚಾಚ್ತಾ ಇದ್ದೀಯಲ್ಲ ಕರ್ಣ, ಏನಲ್ಲಪ್ಪ ನಿನಗೆ ನಾನು. ಇದು ಒಂದು ತರ ಇದೆ, ನೀನು ಆ ದುರ್ಯೋಧನನ ಎಂಜಲಕ್ಕೆ ಕೈ ಚಾಚುವುದು ಅಷ್ಟೊಂದು ನನಗೆ ಸರಿ ಕಾಣ್ತಾ ಇಲ್ಲ ಅಂತ ಹೇಳಿ ಕೃಷ್ಣ ಕರ್ಣನಿಗೆ ಹೇಳಿದ. ಅಷ್ಟೇ ಅಲ್ಲದೆ ಈ ಆಮಿಷಗಳನ್ನು ಒಡ್ತಾ ಮತ್ತಷ್ಟು ಭವ್ಯವಾದ ಒಂದು ಉಡುಗೊರೆ ರೂಪದ ಆಮಿಷಗಳನ್ನು ಹೇಳ್ತಾನೆ. ಕರ್ಣನನ್ನ ಹೇಗಾದ್ರೂ ಮಾಡಿ ಪಾಂಡವರ ಕಡೆಗೆ ಸೆಳಿಬೇಕಂತ ಹೇಳಿ ಎಡದ ಮೈಯಲ್ಲಿ ಕೌರವೇಂದ್ರರ ಗಡನ, ಬಲದಲ್ಲಿ ಪಾಂಡುತನಯರ ಗಡನ, ವಿದಿರಲಿ ಮಾದ್ರ ಮಾಗಧ ಯಾದವಾದಿಗಳು, ನಡುವೆ ನೀನೋಲಗದೊಳೊಪ್ಪುವ ಕಡುವಿಲಾಸವ ಬಿಸುಟು ಕುರುಪತಿ ನುಡಿಸೆ ಜಿಯಾ ಹಸಾದವೆಂಬುದು ಕಷ್ಟ ನಿನಗೆಂದ. ನೋಡು, ಹಸ್ತಿನಾಪುರದ ರಾಜ ಆಗ್ತೀಯ, ಪಾಂಡವರು ಕೌರವರು ನಿನ್ನ ಗದ್ದುಗೆಗೆ ನಿಷ್ಠರಾಗಿರ್ತಾರೆ, ಎರಡೂ ಸಂತತಿ ನಿನಗೆ ಸೇವಕರಾಗಿರ್ತಾರೆ ಅಂತ ಹೇಳಿದ ಕೃಷ್ಣ ಮತ್ತೆ ಕರ್ಣನಿಗೆ ಹೇಳ್ತಾನೆ, ಎಡಗಡಿಗೆ ಕೌರವರ ರಾಜರು ಕುಳಿತುಕೊಳ್ತಾರೆ, ಬಲಗಡೆಗೆ ಪಾಂಡವ ರಾಜರು ಕುಳಿತುಕೊಳ್ತಾರೆ. ಕರ್ಣ, ನಿನ್ನ ಎಡಗಡೆಗೆ ಕೌರವ ರಾಜರ ಸಮೂಹ ಇರ್ತದೆ, ನಿನ್ನ ಬಲಗಡೆಗೆ ಪಾಂಡವ ರಾಜರ ಸಮೂಹ ಇರ್ತದೆ. ನಿನ್ನ ಎದುರುಗಡೆಗೆ ಯಾರಿರ್ತಾರೆ? ಮಾದ್ರರು ಮಗಧರು ಯಾದವಾದಿಗಳು ಕುಳಿತುಕೊಳ್ತಾರೆ. ನೋಡು, ಎಡಕ್ಕೆ ಕೌರವರು, ಬಲಕ್ಕೆ ಪಾಂಡವರು, ಎದುರುಗಡೆ ಮಾದ್ರ ಮಾಗಧ ಯಾದವಾದಿಗಳು ಕುಳಿತುಕೊಳ್ತಾರೆ. ಈ ಸಮೂಹದೊಳಗೆ, ಆ ಓಲಗದೊಳಗೆ ನೀನು ಶೋಭಿಸುವುದನ್ನು ಬಿಟ್ಟು, ಮೆರೆಯುವುದನ್ನ ಬಿಟ್ಟು, ಹಸ್ತಿನಾಪುರದ ಚಕ್ರವರ್ತಿಯಾಗಿ ಮೆರೆಯುವುದನ್ನ ಬಿಟ್ಟು ಕುರುಪತಿ ಕರೆದಾಗ ಸ್ವಾಮಿ ಅಪ್ಪಣೆಯಾಗಬೇಕು ಅಂತ ಹೇಳಿ ಬದುಕ್ತಾ ಇದ್ದೀಯಲ್ಲ, ನೀನು ರಾಜನಾಗಬೇಕಾದವನ, ಇದು ನಿನಗೆ ಕಷ್ಟ. ಮೇದಿನಿಪತಿ ನೀನು, ಇದು ನಿನಗೆ ಕಷ್ಟ ಅಂತ ಹೇಳ್ತಾನೆ
ಕೃಷ್ಣ ಕರ್ಣನಿಗೆ ಜನ್ಮರಹಸ್ಯವನ್ನು ಹೇಳಿದ, ಆಮಿಷಗಳನ್ನು ಒಡ್ಡಿದ, ರಾಜನಾಗಿ ಮೆರೆಯುವ ಅದ್ಭುತ ಅವಕಾಶದ ಬಾಗಿಲನ್ನೂ ತೆರಿತಾನೆ ಕೃಷ್ಣ. ಬೇರೆ ಯಾರಾದರೂ ಆಗಿದ್ರೆ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಚಕ್ರವರ್ತಿಯಾಗಿ ಮೆರೆಯಬಹುದಿತ್ತೇನು. ಆದರೆ ಸ್ವಾಮಿ ನಿಷ್ಠೆಗೆ, ಸ್ನೇಹ ಭಾವಕ್ಕೆ ಹೆಸರುವಾಸಿಯಾದಂಥ ಕರ್ಣ ಈ ವಿಚಾರವನ್ನು ಕೇಳಿದಾಗ ಸಂತೋಷಭರಿತನಾಗುವ ಬದಲಾಗಿ ದುಃಖಿತನಾಗ್ತಾನೆ. ದುಃಖಿತನಾದಾಗ ಕೊರಳ ಸೆರೆ ಹಿಗ್ಗಿದವು, ದೃಗುಜಲ ಉರವಣಿಸಿ ಕಡು ನೊಂದನ ಕಟ. ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ, ಹರಿಯ ಹಗೆ ಹೊಗೆದೋರ ದುರುಹದೆ, ಬರಿದೆ ಹೋಹುದೆ ತನ್ನ ವಂಶವ. ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಕೃಷ್ಣನ ಆಮಿಷಗಳನ್ನು ಕೇಳಿದಂತಹ ಕರ್ಣನ ಕೊರಳ ಸೆರೆ ಹಿಗ್ತವೆ. ಕೊರಳ ನರಗಳು ದುಃಖದಿಂದ ಬಿಗಿತವೆ, ಉಬ್ಬಿ ಬರ್ತವೆ. ಕಣ್ಣ ನೀರು ಒಂದೇ ಸವನೆ ಸುರಿಯೋದಕ್ಕೆ ಪ್ರಾರಂಭವಾಗ್ತದೆ. ದೃಗುಜಲ ಉರುವಣಿಸ್ತದೆ. ಕಣ್ಣ ನೀರು ಒಂದೇ ಸವನೆ ಸುರಿಯೋದಕ್ಕೆ ಪ್ರಾರಂಭವಾಗ್ತದೆ. ಮನದಲ್ಲಿ ಬಹಳಷ್ಟು ನೊಂದುಕೊಳ್ಳುತ್ತಾನೆ ಕರ್ಣ. ಅಯ್ಯಯ್ಯೋ, ಕುರುಪತಿಗೆ ಇದರಿಂದ ಕೇಡಾಗುತ್ತದಲ್ಲಪ್ಪ, ಕುರುಪತಿಗೆ ಇದರಿಂದ ಕೆಟ್ಟದ್ದಾಗುತ್ತದಲ್ಲಪ್ಪ ಅಂದುಕೊಳ್ತಾನೆ ಮನದೊಳಗೆ. ಈ ಕೃಷ್ಣನ ದ್ವೇಷ, ಈ ಹರಿಯ ದ್ವೇಷ, ಈ ಹರಿಯ ಸಿಟ್ಟು ಸುಮ್ಮನೆ ಹೋಗುತ್ತದೆಯೇ? ನನ್ನ ಒಡೆಯನಾದಂತಹ ದುರ್ಯೋಧನನನ್ನು ನಾಶ ಮಾಡದೆ ಬಿಡುತ್ತದೆಯೇ? ನನ್ನ ಜನ್ಮ ರಹಸ್ಯವನ್ನ ಹೇಳುವುದರ ಮೂಲಕ ನನ್ನನ್ನು ಕೃಷ್ಣ ಕೊಂದು ಹಾಕಿದಲ್ಲಪ್ಪ, ಇನ್ನೇನು ಮಾತನಾಡಿದರೇನು ಪ್ರಯೋಜನ ಅಂತ ದುಃಖಿಸ್ತಾನೆ ಕರ್ಣ. ಈ ತಲ್ಲಣಗಳು, ಈ ನೋವು, ಈ ಸಂಕಟಗಳು ಪ್ರವಾಹೋಪಾದಿಯಲ್ಲಿ ಕರ್ಣನ ಮನಕ್ಕೆ ನುಗ್ಗುತ್ತವೆ. ಕರ್ಣ ಮೌನವಾಗಿ ರೋಧಿಸ್ತಾ ಇದ್ದಾನೆ. ಆಗ ಕಪಟ ನಾಟಕ ಸೂತ್ರಧಾರಿಯಾದ ಕೃಷ್ಣ ಕರ್ಣನಿಗೆ ಹೇಳ್ತಾನೆ, ಏನು ಹೇಳೈ ಕರ್ಣ, ಚಿತ್ತಗ್ಲಾನಿ ಯಾವುದು? ಮನಕ್ಕೆ ಕುಂತಿ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ. ಹಾನಿಯಿಲ್ಲೆನ್ನಾಣೆ ನುಡಿ ನುಡಿ ಮೌನವೇತಕೆ. ಮರುಳುತನ ಬೇಡ, ಆನು ನಿನ್ನ ಪದೆಸೆಯ ಬಯಸುವನಲ್ಲ ಕೇಳೆಂದ. ಕೃಷ್ಣ ಕಪಟ ನಾಟಕ ಸೂತ್ರಧಾರಿ. ಕರ್ಣನ ಮೌನವನ್ನು ನೋಡಿ, ಕರ್ಣ ಏನಾದರೂ ಮಾತನಾಡು, ಏನಾದರೂ ಹೇಳು, ನಿನ್ನ ಮನಸ್ಸಿನಲ್ಲಿ ನಡೆಯುತ್ತಿರುವ ತಲ್ಲಣ ಯಾವುದು ಅದನ್ನಾದರೂ ತಿಳಿಸು. ಕುಂತಿಯ ಮಕ್ಕಳಿಂದ ಸೇವೆ ಮಾಡಿಸಿಕೊಳ್ಳುವುದು ನಿನಗೆ ಸೇರದೆ, ನಿನಗೆ ಇಷ್ಟವಿಲ್ಲವೇ? ಬೇಡ, ಅದರಿಂದ ಯಾವ ಹಾನಿನೂ ಆಗೋದಿಲ್ಲ. ಕೇಳು, ನಿನ್ನಾಣೆ, ನುಡಿ ನುಡಿ, ಏನಾದರೂ ಮಾತನಾಡು ಕರ್ಣ, ಏಕೆ ಮೌನವಾಗಿರುವೆ? ಭಾಗ್ಯ ದೇವತೆ, ಅದೃಷ್ಟ ದೇವತೆ ಬಂದು ಬಾಗಿಲು ಬಡಿತಾ ಇದ್ದಾಳೆ. ಹಸ್ತಿನಾಪುರದ ರಾಜನಾಗುವ ಅದ್ಭುತ ಅವಕಾಶ, ಪ್ರಸಿದ್ಧ ರಾಜರ ಮಧ್ಯದಲ್ಲಿ ಓಲಗದಲ್ಲಿ ಚಕ್ರವರ್ತಿಯಾಗಿ ಶೋಭಿಸುವ ಅವಕಾಶ ನಿನ್ನನ್ನು ಹುಡುಕಿಕೊಂಡು ಬಂದಿದೆ ಕರ್ಣ. ಇಂತಹ ಸಂದರ್ಭದಲ್ಲಿ ಮೂಢತನ ಬೇಡ, ಮರುಳುತನ ಬೇಡ, ಮೂಢನಾಗಬೇಡ. ಒಂದು ಮಾತನ್ನು ನೆನಪಿಟ್ಟುಕೋ ಕರ್ಣ, ನಾನು ನಿನಗೆ ಕೆಟ್ಟದ್ದನ್ನು ಬಯಸುವವನಲ್ಲ ಅಂತ ಹೇಳಿ ಕೃಷ್ಣ ಕರ್ಣನಿಗೆ ಹೇಳ್ತಾನೆ. ಇವೆಲ್ಲ ವಿಚಾರಗಳನ್ನ ಕೇಳ್ತಾನೆ, ಮೌನ ಮುರಿತಾನೆ ಕರ್ಣ. ತನ್ನ ಮನದ ಇಂಗಿತವನ್ನ ಹೇಳ್ತಾನೆ ಕರ್ಣ. ಮರುಳು ಮಾಧವ, ಮರುಳು ಮಾಧವ, ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಕೌಂತೆಯರು ಸುಯೋಧನರೆನಗೆ ಬೆಸಕೈವಲ್ಲಿ ಮನವಿಲ್ಲ. ಹೊರೆದ ದಾತಾರಂಗೆ ಹಗೆವರ ಶಿರವನರಿದು ಒಪ್ಪಿಸುವೆನೆಂಬ ಈ ಭರದೊಳಿದ್ದೆನು, ಕೌರವೇಂದ್ರನ ಕೊಂದೆ ನೀನೆಂದ. ಮಾಧವ,
ಮರುಳು. ಮಾಧವ, ಮೂಢ ಮಾಧವನೇ, ಮೂಢ ಮಾಧವನೇ ಕೇಳು. ಹಸ್ತಿನಾಪುರದ ರಾಜನಾಗುವ ಅವಕಾಶ ನಿನಗಿದೆ ಎಂದು ಹೇಳುತ್ತಿರುವೆಯಲ್ಲ. ಆ ಭೂಮಿಯನ್ನು ಆಳುವ ಅಥವಾ ಭೂಮಿಯ ಒಡೆಯನಾಗುವ ಆ ಆಸೆಗೆ ನಾನು ಸೋಲುವವನಲ್ಲ. ಪಾಂಡವರು ಮತ್ತು ಕೌರವರು ನನ್ನ ಸೇವೆಯನ್ನು ಮಾಡುತ್ತಾರೆ ಎಂದು ಹೇಳುತ್ತಿರುವೆ. ಪಾಂಡವರಿಂದ ಕೌರವರಿಂದ ಸೇವೆ ಮಾಡಿಸಿಕೊಳ್ಳುವ ಮನಸ್ಸೂ ನನಗಿಲ್ಲ. ನನ್ನ ಮನದಲ್ಲಿ ಒಂದೇ ಬಯಕೆ ಇತ್ತು. ನನ್ನನ್ನು ಕಾಪಾಡಿದ ನನ್ನೊಡೆಯನಿಗೆ, ನನ್ನನ್ನು ರಕ್ಷಿಸಿದ ನನ್ನ ಒಡೆಯನಿಗೆ, ನನ್ನ ಸಾಕಿದ ನನ್ನೊಡೆಯ ದುರ್ಯೋಧನನಿಗೆ ಆತನ ಶತ್ರುಗಳ ತಲೆಯನ್ನು ಕತ್ತರಿಸಿ ತಂದು ಕೊಡಬೇಕೆಂದು ಮಾಡಿದ್ದೆ. ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ನನಗೆ ತಿಳಿಸಿ ಆ ನನ್ನ ಒಡೆಯನನ್ನು ನೀನು ಕೊಂದೆ, ಕೌರವೇಂದ್ರನ ಕೊಂದೆ ನೀನೆಂದ ಕರ್ಣ ಹೇಳಿದ. ಅಷ್ಟೇ ಅಲ್ಲದೆ ತನ್ನ ಮನದಾಸೆಯನ್ನ, ತನ್ನ ಮನದ ಛಲವನ್ನ ಕೃಷ್ಣನಿಗೆ ಹೇಳ್ತಾನೆ ಕರ್ಣ. ವೀರ ಕೌರವರಾಯನೇ ದಾತಾರ, ಆತನ ಹಗೆಯೇ ಹಗೆ, ಕೈವಾರವೇ ಕೈವಾರವಾದಂತಹೆನು. ಕುರುನೃಪತಿ ಶೌರಿ ಕೇಳೈ, ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು ಪಾಂಡುತನಯರಲಿ. ಕೃಷ್ಣ ಕೇಳು, ವೀರ ಕೌರವರಾಯನೇ ನನ್ನೊಡೆಯ, ವೀರ ದುರ್ಯೋಧನನೇ ನನ್ನ ಒಡೆಯ. ಆತನ ಶತ್ರುಗಳು ನನಗೂ ಶತ್ರುಗಳು. ದುರ್ಯೋಧನ ಹೇಗೆ ಯೋಚಿಸ್ತಾನೆ, ದುರ್ಯೋಧನ ಹೇಗೆ ಇರ್ತಾನೆ, ನಾನು ಹಾಗಿರುವೆ. ಆತನ ಯೋಚನೆ, ಆತನ ನಡೆ, ಆತನ ನುಡಿಯಂತೆ ನಾನಿರುವೆ. ಕೃಷ್ಣ ಕೇಳು, ನಾಳೆ ಸಮರದಲ್ಲಿ ನಾನೇನು, ನನ್ನ ಭುಜಬಲವೇನು ಎಂಬುದನ್ನ ತೋರಿಸ್ತೀನಿ. ನನ್ನ ಪರಾಕ್ರಮವನ್ನ ಮೆರಿತೀನಿ. ಯಾರಲ್ಲಿ ಗೊತ್ತಾ? ಪಾಂಡುತನಯರಲ್ಲಿ, ಪಾಂಡವರಲ್ಲಿ ನನ್ನ ಶೌರ್ಯ ಪರಾಕ್ರಮಗಳನ್ನ ಮೆರಿತೀನಿ ಅಂತ ಕರ್ಣ ಕೃಷ್ಣನಿಗೆ ಹೇಳಿದ. ಅಷ್ಟೇ ಅಲ್ಲದೆ ನಾಳಿನ ಯುದ್ಧ ಹೇಗಿರ್ತದೆ ಅನ್ನುವ ಸೂಚನೆಯನ್ನು ಆತ ಕೃಷ್ಣನಿಗೆ ನೀಡ್ತಾನೆ. ಮಾರಿಗೌತನವಾಯ್ತು ನಾಳಿನ ಭಾರತವು, ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ, ರಣದಲ್ಲಿ ಸುಭಟ ಕೋಟಿಯನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು. ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾನೆ. ಕೃಷ್ಣ, ನಾಳಿನ ಯುದ್ಧ ಮಾರಿಗೌತನವಾಗುತ್ತದೆ. ನಾಳಿನ ಯುದ್ಧ ಮಾರಿಗೌತನವಾಗುತ್ತದೆ. ಚತುರಂಗ ಬಲ ಸಮೇತನಾಗಿ ನನ್ನ ಒಡೆಯನ ಋಣ ತೀರಿಸುವಂತೆ ರಣದಲ್ಲಿ ಸುಭಟರ ಬಲವನ್ನ, ಆ ಸುಭಟ ಕೋಟಿಗಟ್ಲೆ ಇರ್ತಕ್ಕಂಥ ಸೈನಿಕರನ್ನ ತೀರಿಸ್ತೀನಿ, ಸರ್ವನಾಶ ಮಾಡ್ತೀನಿ, ಅವರನ್ನ ಯುದ್ಧದಲ್ಲಿ ಮುಗಿಸಾಕ್ತೀನಿ. ಪ್ರಸಂಗ ಬಿದ್ರೆ ನನ್ನ ಒಡೆಯನಿಗೋಸ್ಕರ ಈ ಶರೀರವನ್ನೇ, ಪ್ರಾಣವನ್ನೇ ಕೊಡ್ತೀನಿ. ಆದರೆ ಕೃಷ್ಣ, ನಿನ್ನಯ ವೀರರೈವರನ್ನು ನೋಯಿಸುವುದಿಲ್ಲ. ನಂಬಿಕೆ ಬರಲಿಲ್ಲವೇ? ರಾಜೀವ ಸಖನಾನೆ ಮಾಡಿ ಹೇಳ್ತಾ ಇದ್ದೀನಿ. ನನ್ನ ತಂದೆಯಾದಂಥ ಸೂರ್ಯದೇವನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿನ್ನ ವೀರರೈವರ ನೋಯಿಸನ. ನನ್ನ ತಂದೆಯಾಗಿರ್ತಕ್ಕಂಥ ಸೂರ್ಯದೇವನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಆ ನಿನ್ನ ಪ್ರೀತಿ ಪಾತ್ರರಾದಂಥ ಪಾಂಡವರನ್ನ ಮಾತ್ರ ನೋಯಿಸುವುದಿಲ್ಲ. ಕೃಷ್ಣ, ನೋಯಿಸುವುದಿಲ್ಲ. ತೃಪ್ತಿ ಆಯ್ತೆ ಅಂತ ಕರ್ಣ ಕೃಷ್ಣನಿಗೆ ಮಾತು ಕೊಡ್ತಾನೆ. ಹೀಗೆ ಮಾತು ಕೊಟ್ಟು ಬೇಡಿದ್ದನ್ನು ಕೊಟ್ಟು ದಾನಶೂರ ಕರ್ಣ ಅಂತ ಪ್ರಖ್ಯಾತಿಯನ್ನು ಪಡೆದು ಕುರುಕ್ಷೇತ್ರ ಯುದ್ಧದಲ್ಲಿ ದುರಂತ ನಾಯಕನಾಗ್ತಾನೆ. ದುರಂತ ಅಂತ್ಯವನ್ನು ಕಾಣ್ತಾನೆ ಕರ್ಣ. ವಿದ್ಯಾರ್ಥಿಗಳೇ, ಪದ್ಯ ಅರ್ಥವಾಯ್ತಲ್ಲ?